ಹಲೋ ಫೋಕ್ಸ್, ವೆಲ್ಕಮ್ ಟು ಪ್ರತಿಧ್ವನಿ. ಬಿಗ್ ಬಾಸ್ ಮನೆಯ ಪಕ್ಷಪಾತಿ ಯಾರು? ಚೈತ್ರ ಮಾಡಿದ್ದು ಎಷ್ಟು ಸರಿ? ಬಿಗ್ ಬಾಸ್ ಕನ್ನಡ ಸೀಸನ್ 11 75ನೇ ದಿನಕ್ಕೆ ಕಾಲಿಟ್ಟಿದ್ದು ಕಂಟೆಸ್ಟೆಂಟ್ಗಳೆಲ್ಲರೂ ಕೂಡ ಟಾಸ್ಕ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಉಸ್ತುವಾರಿಗಳು ನೀಡಿದ ತೀರ್ಪೇ ಅಂತಿಮ ಎನ್ನುವುದು ಎಲ್ಲರಿಗೂ ತಿಳಿದ ವಿಚಾರ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದ 2 ಟಾಸ್ಕ್ಗಳಿಗೆ ಚೈತ್ರ ಉಸ್ತುವಾರಿ ಮಾಡ್ತಾರೆ. ಮೊನ್ನೆ ನಡೆದ ಎಪಿಸೋಡ್ನಲ್ಲಿ ಚೈತ್ರ ಉಸ್ತುವಾರಿ ತುಂಬಾನೇ ಕಳಪೆಯಾಗಿದ್ದು, ತಮ್ಮ ತಂಡಕ್ಕೆ ಸಪೋರ್ಟ್ ಮಾಡಲು ಅಪೋಸಿಟ್ ತಂಡಕ್ಕೆ ಸುಮ್ಮನೆ ಪಾಸ್ ಅನ್ನ ನೀಡಿ ತಂಡವನ್ನ ಸೋಲಿಸಿದ್ರು. ಇದು ಕಂಟೆಸ್ಟೆಂಟ್ಗಳಿಗೆ ಮಾತ್ರವಲ್ಲ, ಪ್ರೇಕ್ಷಕರಿಗೂ ಕೂಡ ಬೇಸರವನ್ನ ಮೂಡಿಸಿದೆ. ಇನ್ನು ಮೊನ್ನೆ ಟಾಸ್ಕ್ಗಳಂತೂ ಮುಗಿದೋಯ್ತು. ನಿನ್ನೆ ಆದ್ರೂ ಚೈತ್ರ ಅವರು ಉಸ್ತುವಾರಿಯನ್ನ ಸರಿಯಾಗಿ ಮಾಡ್ತಾರೆ ಎಂಬ ಅಭಿಪ್ರಾಯ ಎಲ್ಲರಲ್ಲೂ ಇತ್ತು. ಆದ್ರೆ ನಿನ್ನೆ ಕೂಡ ಚೈತ್ರ ಅವರ ಉಸ್ತುವಾರಿ ತುಂಬಾನೇ ಕಳಪೆಯಾಗಿತ್ತು. ಮತ್ತೆ ಆಪೋಸಿಟ್ ಅಂದ್ರೆ ರಜತ್ ತಂಡದವರ ಮೇಲೆ ಸುಳ್ಳು ಹೇಳಿ ಆಟವನ್ನ ನಿಲ್ಲಿಸಿದ್ರು. ಚೈತ್ರ ಕೊಡಬೇಕಿದ್ದ ಪಾಯಿಂಟ್ಸ್ ಅನ್ನ ಕೊಡದೆ ಮತ್ತೆ ಆಟವನ್ನ ಶುರು ಮಾಡೋಣ ಎಂಬ ಮಾತುಗಳನ್ನ ಆಡಿದ್ರು. ಇದಕ್ಕೆ ಒಪ್ಪದಂತಹ ಮತ್ತೊಬ್ಬ ಉಸ್ತುವಾರಿ ಹನುಮಂತ, ಈ ಆಟ ರದ್ದಾದ್ರೂ ಆಗ್ಲಿ, ನನಗೆ ಮಾತ್ರ ಪಾಯಿಂಟ್ಸ್ ಬೇಕು ಎಂಬ ಮಾತುಗಳನ್ನ ಆಡ್ತಾರೆ. ಇದೇ ವಿಚಾರವಾಗಿ ಮನೆಯಲ್ಲಿ ಕಂಟೆಸ್ಟೆಂಟ್ಗಳ ನಡುವೆ ವಾದ ವಿವಾದವೂ ನಡೆಯುತ್ತದೆ. ಕೊನೆಯಲ್ಲಿ ಬಿಗ್ ಬಾಸ್ ಆಟವನ್ನ ರದ್ದು ಮಾಡ್ತಾರೆ. ಅಷ್ಟೇ ಅಲ್ಲದೆ 2 ತಂಡಗಳ ನಾಯಕರು ತಮ್ಮ ತಂಡದ ಒಬ್ಬರನ್ನು ಡೈರೆಕ್ಟ್ ನಾಮಿನೇಟ್ ಮಾಡಬೇಕು ಎಂದು ಹೇಳ್ತಾರೆ. ರಜತ್ ತಮ್ಮ ತಂಡದಿಂದ ಹನುಮಂತ ಅವರನ್ನ ನಾಮಿನೇಟ್ ಮಾಡಿದ್ರೆ, ತ್ರಿವಿಕ್ರಮ್ ಸ್ವತಃ ಅವರನ್ನೇ ನಾಮಿನೇಟ್ ಮಾಡಿಕೊಳ್ತಾರೆ. ಇನ್ನು ಬಿಗ್ ಬಾಸ್ನ ಇಂದಿನ ಪ್ರೋಮೋ ಹೊರಬಿದ್ದಿದ್ದು, ಪಕ್ಷಪಾತಿ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಶಕ್ತ, ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳುವಲ್ಲಿ ಅಶಕ್ತ, ಜನ ನಿರ್ವಹಣೆಯಲ್ಲಿ ಅಶಕ್ತ, ಇಷ್ಟರಲ್ಲಿ ಯಾರು ಯಾವುದಕ್ಕೆ ಸೂಕ್ತ ಎಂದು ಸೂಚಿಸಿ ಅವರ ಫೋಟೋವನ್ನ ಬೋರ್ಡ್ ಮೇಲೆ ಅಂಟಿಸಬೇಕು ಹಾಗೂ ಕಾರಣವನ್ನ ಕೂಡ ಕೊಡಬೇಕು ಎಂದು ಬಿಗ್ ಬಾಸ್ ಹೇಳ್ತಾರೆ. ಜೊತೆಗೆ ಆ ವ್ಯಕ್ತಿಯನ್ನ ಸ್ವಿಮ್ಮಿಂಗ್ ಪೂಲ್ಗೂ ತಳ್ಳಬೇಕು. ಇನ್ನು ಈ ಮನೆಯಲ್ಲಿ ಪಕ್ಷಪಾತಿ ಯಾರು ಎಂದು ನೋಡೋದಾದ್ರೆ ಚೈತ್ರ ಅವರ ಹೆಸರು ಹೆಚ್ಚಾಗಿ ಕೇಳಿ ಬಂದಿತ್ತು. ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಶಕ್ತ ಯಾರು ಎಂಬ ವಿಚಾರಕ್ಕೆ ಸ್ಪರ್ಧಿಗಳು ಭವ್ಯ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ 2 ತಂಡಗಳ ನಡುವೆ ರೋಷ ಆವೇಶ ಜೋರಾಗಿಯೇ ನಡೆದಿದ್ದು, ಈ ವಾರ ಯಾರಪ್ಪ ನಾಮಿನೇಟ್ ಆಗ್ತಾರೆ, ಕ್ಯಾಪ್ಟನ್ಸಿ ಓಟಕ್ಕೆ ಯಾರ್ಯಾರಿರ್ತಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಮೂಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.